ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗೋದೈತಿ. ಯಾಕಂತಂದ್ರೆ ಡೈಲಿ ನಾನು ನನ್ನ ಒಂದು ಹೇರ್ ಕೇರ್ ರೂಟೀನ್ ತೋರಿಸಿ ನಿಮಗೆಲ್ಲ ಬೇಸರ ಮಾಡಿಬಿಟ್ಟಿನಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ ಕೇರ್ ಜೊತೆಗೆ ನನ್ನ ಸ್ಕಿನ್ ಕೇರ್ ಕೂಡ ತೋರಿಸ್ತೀನಿ. ಹಾಗೆ ಇವತ್ತಿನ ಸಂಡೇ ಐತಿ, ಇವತ್ತಿನ ರೂಟೀನ್ ಹೆಂಗೆಲ್ಲ ಆಗುತ್ತೆ ಅಂತ ಶೇರ್ ಮಾಡ್ಕೊತಿದ್ದೀನಿ. ಬರ್ರಿ ತಡೆ ಮಾಡದೆ ವಿಡಿಯೋ ಶುರು ಮಾಡೋಣ. ಯಾರೆಲ್ಲ ಹೊಸಬ್ರು ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾನಿವತ್ತು ಯೂಸ್ ಮಾಡುವಂಥ ಶಾಂಪೂ ತೋರ್ಸಾಕತ್ತೀನಿ. ನಾನಿವತ್ತು ಚಿಕ್ಕ ಪ್ರೋಟೀನ್ ಥೆರಪಿ ಶಾಂಪೂನ ಯೂಸ್ ಮಾಡ್ತಾಯಿದ್ದೀನಿ. ಅಂಥದ್ದೇನು ಕಾಸ್ಟ್ಲಿ ಅಂತ ಏನಿಲ್ಲ. ಕೆಲವೊಂದು ಸತಿ ನಾನು ಕ್ಲಿನಿಕ್ ಪ್ಲಸ್ ಸಹ ಯೂಸ್ ಮಾಡ್ತೀನಿ. ಹಾಗೆ ನನಗೇನು ಸಿಗ್ತೋ ಅದು ಸನ್ಸಿಲ್ಕ್ ಕೂಡ ಯೂಸ್ ಮಾಡ್ತೀನಿ. 1 ಸೆಕೆಂಡು ಬಿಟ್ಟಿದ್ದೆ ನಾನು. ಹಾಗೆ ಇದು ಕೂಡ ಕ್ಲಿನಿಕ್ ಪ್ಲಸ್, ನಾನು ಹೇಳಿದ್ನಲ್ಲ ಕ್ಲಿನಿಕ್ ಪ್ಲಸ್, ಇದು ಕೂಡ ಲಾಸ್ಟ್ 1 ಉಳ್ಕೊಂಡಿತ್ತು. ಅದಾದಮೇಲೆ ನಾನು ಮತ್ತೆ ಸನ್ಸಿಲ್ಕು ಹಾಗೆ ಚಿಕ್ಕ ಶಾಂಪೂ ಇದನ್ನೆಲ್ಲ ತರಿಸ್ಕೊಂಡೆ ಇವತ್ತು. ಚಿಕ್ಕ ಶಾಂಪೂ ಅದು ಕೂಡ ಸೇಮ್ ಸನ್ಸಿಲ್ಕ್ ಥರನೇ ಬರುತ್ತೆ. ಇದು ಲೋರಿಯಲ್ ಟೋಟಲ್ ರಿಪೇರ್ 5 ಇದೆಲ್ಲ ಹೋಗ್ಬಿಟ್ಟಿದೆ, ಇನ್ನೊಂದು ಚೂರಿದೆ ಅಷ್ಟೇ. ಇದು ಕೂಡ ಸಖತ್ತಾಗಿ ವರ್ಕ್ ಮಾಡುತ್ತೆ ಶಾಂಪೂ. ಬಟ್ 2 ಡೇಸ್ಗೆ ಆಯ್ಲಿ ಅಂತ ಅನಿಸ್ಬಿಡುತ್ತೆ. ಅಂದರೆ ಇದು ಆಯಿಲ್ ಕಂಟೆಂಟ್ ಇರೋ ಶಾಂಪೂ. ಒಂದು ರೀತಿ ಇವಾಗ ನಾವು ಹೇರ್ ವಾಶ್ ಮಾಡಾದ್ಮೇಲೆ ರಫ್ ಆಗಿ ಅನ್ಸಂಗಿಲ್ಲ. ಸೊ ಸ್ಮೂತಾಗಿ ಮತ್ತು ಆಯಿಲಿ ಹಚ್ಚಿರ್ತೀವಲ್ಲ ಅದೇ ರೀತಿ ಅನಿಸುತ್ತೆ. ಸೊ ಇದಾಗಿದೆ. ಇದು ಅಲ್ಲದೆ ಮತ್ತು ನಾನು ಡವ್ ಶಾಂಪು ಕೂಡ ಯೂಸ್ ಮಾಡ್ತೀನಿ. ಹಾಗೆ ಡವ್ ಕಂಡೀಷ್ನರ್ ಕೂಡ ಯೂಸ್ ಮಾಡಿರ್ತೀನಿ. ಹಾಗೇನಿಲ್ಲ, ಚೇಂಜ್ ಮಾಡ್ಕೋಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಹೇರ್ಸಲ್ಲಿ. ನಾನಿವತ್ತು ಯೂಸ್ ಮಾಡುವಂತಹ ಒಂದು ಬಾಡಿ ಲೋಷನ್ನ ತೋರ್ಸಕತ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಇದು ಬಂದ್ಬಿಟ್ಟು ಮಾಮಾ ಅರ್ತ್ ಅವರ ರೈಸ್ ವಾಟರ್ ಹೈಡ್ರೇಟಿಂಗ್ ಬಾಡಿ ಲೋಷನ್. ಇದು ಒಂದು ವೈಟ್ನಿಂಗ್ ಟಚ್ಚನ್ನು ಕೊಡುತ್ತೆ, ಅದರಲ್ಲದೆ ನರಿಸ್ಮೆಂಟ್ ಕೊಡುತ್ತೆ. ವಿತ್ ರೈಸ್ ವಾಟರ್ ಇರೋದ್ರಿಂದ ಫುಲ್ ಗ್ಲೋನೆಸ್ ಅನ್ನೋದು ಸಿಕ್ಕಾಪಟ್ಟೆ ಕೊಡುತ್ತೆ. ಫಾರ್ ದಿವ್ಯಾ ಗ್ಲಾಸಿ ಸ್ಕಿನ್, ಇದು ಗ್ಲಾಸಿ ಸ್ಕಿನ್ ಪ್ರೊವೈಡ್ ಮಾಡುತ್ತೆ. ಎಲ್ಲೂ ಕೂಡ ಕಪ್ಪಾಗಿ ಕಾಣೋಂಗಿಲ್ಲ. ಸೊ ವೈಟ್ ಅಂತ ಅನ್ಸೋಕ್ಕೆ ಶುರು ಮಾಡುತ್ತೆ. ನನ್ನ ಸ್ಕಿನ್ ಅಂತೂ ಇದನ್ನು ಹಚ್ಕೊಂಡಾದ್ಮೇಲೆ ಒಂದು ರೀತಿ ಬಿರುಕು ಬಿಡೋದಾಗಿರ್ಬೋದು, ಆಮೇಲೆ ಸೊ ಟ್ಯಾನ್ ಆಗಿರ್ಬೋದು, ಆಮೇಲೆ ಕಪ್ಪಾಗಿ ಕಾಣಿಸೋದಾಗಿರ್ಬೋದು, ಇದೆಲ್ಲ ರಿಮೂವ್ ಆಗೈತಿ. ರಿಯಲಿ ವರ್ತ್ ಅಂತ ಹೇಳ್ಬೋದು. ಸೊ ಇದು ಅಪೋಲಾದಾಗ ನೀವು ತೊಗೊಂಡ್ರೆ 250ಗೆಲ್ಲ ಸಿಕ್ಬಿಡುತ್ತೆ. ಸಪ್ರೇಟಾಗಿ ತೊಗೊಳ್ಬೇಕು ಅಂತ ಅಂದರೆ 500 ಆಗುತ್ತೆ, 499 ರುಪೀಸ್ ಆಗುತ್ತೆ. ಇದು B3+ ಇದು ಈ ರೀತಿ ಇರೋದನ್ನು ನೀವು ತಗೋರಿ. ಭಾಳನೇ ಸ್ಕಿನ್ಗೆ ಒಳ್ಳೆಯದು, ಸೇಫ್ ಆಗಿರುತ್ತೆ, ಮಾಯ್ಶ್ಚರೈಸಿಂಗ್ ಇರುತ್ತೆ. ಫಾರ್ ಆಲ್ ಸ್ಕಿನ್ ಟೈಪ್, ಎಲ್ಲ ಸ್ಕಿನ್ ಟೈಪ್ ಅವರು ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ಟೋಟಲ್ ಕೇರ್ ಆಗಿರುತ್ತೆ ಒಂದು ಬಾಡಿ ಲೋಷನ್ಗೋಸ್ಕರ. ನೀವು ಬೇಕಿದ್ದರೆ ಫೇಸ್ ಕೂಡ ಅಪ್ಲೈ ಮಾಡ್ಕೋಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಬಾಡಿ ಲೋಷನ್ ಕೆಲವೊಬ್ಬರು ಬಾಡಿಗಷ್ಟೇ ಅಪ್ಲೈ ಮಾಡ್ಕೋತಾರೆ, ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಬ್ಲ್ಯಾಕ್ ಬೀಳುತ್ತೆ ಅಂತಾರೆ. ಬಟ್ ನಾನು ಕೆಲವೊಂದು ಸತಿ ಫೇಸಿಗೆ ಕೂಡ ಅಪ್ಲೈ ಮಾಡ್ತೀನಿ, ಬಟ್ ಯಾವುದೇ ರೀತಿ ಹಾನಿ ಇಲ್ಲ. ಯಾಕಂದರೆ ಇದು ಮಾಮಾ ಅರ್ತ್ ಪ್ರಾಡಕ್ಟು. ಸೊ ರೈಸ್ ವಾಟರ್ ಹೈಡ್ರೇಟಿಂಗ್ ಆಗಿರೋದ್ರಿಂದ ಇದು ಒಳ್ಳೆಯದು ಅಂತ ಅನಿಸ್ತು. ಸೊ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದಕ್ಕಿಂತ ಮೊದಲು ನಾನು ಪ್ಯಾರಾಚೂಟ್ ಬಾಡಿ ಲೋಷನ್ನ ಯೂಸ್ ಮಾಡ್ತಿದ್ದೆ. ಸೊ ಇದು ಕೂಡ ಖಾಲಿ ಆಯಿತು. ಇದು ಕೂಡ ಭಾಳ ಚಲೋ ಇತ್ತು, ಬಟ್ ಇದಕ್ಕಿಂತ ಇದು ಸಿಕ್ಕಾಪಟ್ಟೆ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಇದನ್ನು ಈ ರೀತಿ ಇವತ್ತು ನಾನು ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ನೋಡೋಣ ಮತ್ತೆ ನನ್ನ ಒಂದು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ರೂಟೀನಲ್ಲಿ ಮತ್ತೆ ಇನ್ನೇನೆಲ್ಲ ಯೂಸ್ ಮಾಡ್ಕೋತೀನಿ ಅಂತ ಮತ್ತೆ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ಸಂಡೇ ಆಗಿದ್ದರಿಂದ ಲೈಟಾಗಿ ಸ್ಕಿನ್ ಕೇರ್ನ ಮಾಡ್ಕೊಂಬಿಡೋಣ. ನಾನು ಯಾವಾಗಲೂ ಅಷ್ಟೇ, ಮನೇಲಿದ್ದರೂ ಅಷ್ಟೇ, ಹೊರಗಡೆ ಹೋದರೂ ಅಷ್ಟೇ, ಸ್ಕಿನ್ಗೆ ಏನಾದರೂ ಒಂದು ಹಚ್ಕೊಂಡು ಅಂದರೆ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಸ್ಕಿನ್ಗೂ ಕೂಡ ಕೇರ್ ಮಾಡಬೇಕು. ಹಾಗೆ ಬಿಟ್ಟರೆ ಟ್ಯಾನ್ ಬಿಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಫೇಸ್ಗೆ ಎಲ್ಲ ಇವಾಗ ಅಡುಗೆ ಮಾಡುವಾಗ ಮತ್ತು ಧೂಳು ಜಾಡಿಸುವಾಗ, ಕಸ ಹೊಡುವಾಗ ಆಗಿರ್ಬೋದು, ಡಸ್ಟ್ ಎಲ್ಲ ಫೇಸ್ ಮೇಲೆ, ಕೈ ಮೇಲೆ ಎಲ್ಲ ಕುತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ
ಮನೇಲಿದ್ದಾಗ ಕೂಡ ಪ್ರತಿಯೊಂದನ್ನು ಅಪ್ಲೈ ಮಾಡ್ಕೋಬೇಕು. ಮಾಯ್ಶ್ಚರೈಸಿಂಗ್ ಕ್ರೀಮ್ ಆಗಿರ್ಬೋದು, ಸನ್ಸ್ಕ್ರೀನ್ ಆ್ಯಂಡ್ ಲಾಷನ್ ಅಂದರೆ ಬಾಡಿ ಲಾಷನ್ಸು ನಿಮಗೆ ಯಾವುದು ಕಂಫರ್ಟೇಬಲ್ ಐತಲ್ಲ ಅದನ್ನು ಕ್ರೀಮನ್ನು ನೀವು ಬಾಡಿಗಾಗಿರ್ಬೋದು, ಫೇಸಿಗಾಗಿರ್ಬೋದು, ಲಿಪ್ಸಿಗಾಗಿರ್ಬೋದು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಸೊ ಸ್ಕಿನ್ ಟ್ಯಾನ್ ಆಗೋದನ್ನು ತಡಿಬೋದು, ಸ್ಕಿನ್ ಬ್ಲ್ಯಾಕ್ ಆಗೋದು ಕೂಡ ತಡಿಬಾರ್ದು. ಅದರಲ್ಲಿ ಇವತ್ತು ಸಂಡೇ ಆಗಿತ್ತು ಮತ್ತು ಹೇರ್ ವಾಶ್ ಕೂಡ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಹೇರ್ ಡ್ರೈನ ಮಾಡ್ಕೋತೀನಿ. ಕೆಲವೊಬ್ಬರು ಹೇರ್ ಡ್ರೈ ಯಾವ ರೀತಿ ಮಾಡ್ಕೋತಾರೆ ಅನ್ನೋದನ್ನು ಹೇಳ್ತಿರ್ತಾರೆ. ಸೊ ಅದೇ ಕೂಡ ನಾನು ಯಾವ ರೀತಿ ಹೇರ್ಸನ್ನು ಡ್ರೈ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗಲ್ಲಿ. ಡೈಲಿ ಕೂಡ ಅಂದರೆ ನನ್ನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಹಾಕಿದ್ದೀನಿ ಹೇರ್ ಡ್ರೈ ಯಾವ ರೀತಿ ಮಾಡ್ಕೋತೀನಿ, ಹೇರ್ಸ್ಗೆ ನಾನು ಪ್ಯಾಕನ್ನು ಯಾವುದೆಲ್ಲ ಹಚ್ಕೋತೀನಿ, ಹೇರ್ಸಿಗೆ ಆಯಿಲ್ ಯಾವ್ದು ಅಪ್ಲೈ ಮಾಡ್ತೀನಿ ಮತ್ತು ಶಾಂಪು ಯಾವ್ದು ಅಪ್ಲೈ ಮಾಡ್ತೀನಿ ಎಲ್ಲವೂ ಕೂಡ ಹೇಳೀನಿ. ಬಟ್ ಆದರೂ ಕೂಡ ಮೇಲಿಂದ ಮೇಲೆ ನಾನು ಹೇಳಲೇಬೇಕು. ಸೊ ನನ್ನ ವ್ಲಾಗಲ್ಲಿ ನಾನು ಹೇಳಲೇಬೇಕಲ್ಲ ಅಂಥೇಳಿ ಮತ್ತೆ ರಿಪೀಟಾಗಿ ಕೆಲವೊಂದು ಸತಿ ಹೇಳ್ತೀನಿ. ನನ್ನ ಒಂದು ವ್ಯೂವರ್ಸ್ಗೆ ಇಷ್ಟ ಆಗುತ್ತೆ ಮತ್ತು ಇನ್ಫಾರ್ಮೇಷನ್ ಸಿಕ್ಕಂಗಾಗುತ್ತೆ ಅಂಥೇಳಿ ಇಷ್ಟು ಲಾಂಗ್ ಹೇರ್ಸನ್ನು ನಾನು ಚಟ ಅಂತ ಚಾಡಿಸೋದಿಲ್ಲ. ಸೊ ಜಸ್ಟ್ ಸಿಂಪಲ್ಲಾಗಿಯೇ ಫಸ್ಟ್ ಟವಲಲ್ಲಿ ನೀರು ಹಿಂಗಾಕ್ಬಿಡ್ತೀನಿ. ಅದಾದಮೇಲೆ ಸ್ವಲ್ಪನೇ ಈ ರೀತಿ ನಾನು ಒರೆಸ್ಕೊತೀನಿ. ಆಮೇಲೆ ಸ್ವಲ್ಪ ಜಾಡಿಸ್ತೀನಿ, ಭಾಳ ಏನಿಲ್ಲ. ಹಂಗೆ ನಾನು ಸಾಕಷ್ಟು ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸ್ವಲ್ಪ ಕೂದಲು ಹಸಿ ಇದ್ದಾಗಲೇ ಈ ಒಂದು ಸಿರಮ್ನ ಅಪ್ಲೈ ಮಾಡ್ಕೋಬೇಕು. ನಾನು ಹಚ್ಕೊಳ್ತಿರೋ ಸಿರಮ್ ಹೆಸರು ಬಂದುಬಿಟ್ಟು ಲಿವಾನು. ಈ ಲಿವಾನ್ ಸಿರಮನ್ನು ನೀವು ಒಂದು 80 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ, ತಗೋರಿ. ಆಮೇಲೆ ಇದು ಒಂದು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ, ಬೆಸ್ಟ್ ಅಂತಲೇ ಹೇಳ್ಬೋದು. ಅಫೋರ್ಡೆಬಲ್ ಪ್ರೈಸ್, ನಿಮಗೆ ಜಾಸ್ತಿನೂ ಆಗಂತ ಅನ್ಸಂಗಿಲ್ಲ. ಮತ್ತು ಬೇರೆ ನೀವು ಕಂಪ್ನಿ ಏನಾದರೂ ತೊಗೋತಿದ್ರೆ ತೊಗೋಬೋದು, ಬಟ್ ಕಾಸ್ಟ್ಲಿ ಆಗ್ತದೆ. ಬಟ್ ಇದು ಓಕೆ ನನಗಿದು ಕಂಫರ್ಟೇಬಲ್ ಆಗಿದೆ. ನನ್ನ ಒಂದು ಹೇರ್ಸಿಗೆ ಹಾಗೆ ನನ್ನ ಒಂದು ಡೈಲಿ ರೂಟೀನಲ್ಲಿ ನನ್ನ ಲಿವಾನ್ ಸಿರಮ್ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಿದ್ದೀನಿ. ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಹಾಗೆ ಇದನ್ನ ರೂಟೀನಲ್ಲಿ ಯೂಸ್ ಮಾಡ್ಕೊಳ್ಳಿಕ್ಕೆ ನನಗೆ ಬಹಳನೇ ಇಷ್ಟ ಆಗ್ತದೆ. ಇವಾಗ ಸಿರಮನ್ನ ಅಪ್ಲೈ ಮಾಡ್ಕೊಂಡಾದಮೇಲೆ ಈ ರೀತಿ ನಾವು ಕೋಂಬಿಂಗ್ನ ಮಾಡ್ಕೊಂಡಾದಮೇಲೆ ತೊಡಕು ಅನ್ನೋದು ಸ್ವಲ್ಪ ಕೂಡ ಇರೋದಿಲ್ಲ. ಕೂದಲು ಸಿಕ್ಕಾಪಟ್ಟೆ ರಫ್ ಅನ್ನೋರು ಮತ್ತು ಕೂದಲು ಜಾಸ್ತಿ ತೊಡಕಾಗ್ತೈತಿ ಅಂತ ಅನ್ನೋರು ಇದನ್ನು ಯೂಸ್ ಮಾಡಿರಿ. ಹೋಮ್ಮೇಡ್ ನೀವು ಯೂಸ್ ಮಾಡ್ತಿರಲ್ಲ, ಸೊ ಅದಕ್ಕಿಂತ ಇದು ಕ್ವಿಕ್ಕಾಗಿ ನಿಮ್ಗೆ ಡೈಲಿ ರುಟೀನಲ್ಲಿ ಅಳವಡಿಸ್ಕೋಬೋದು. ಅಂತಂದರೆ ಇವಾಗ ಹೊರಗಡೆ ಕೆಲ್ಸಕ್ಕೆ ಹೋಗುವಾಗ ಮತ್ತು ಅದೇ ಟೋಟಲಿ ಹೇಳ್ಬೇಕಂದ್ರೆ ಹೊರಗಡೆ ನೀವೇನಾದರೂ ಜಾಬಿಗೆ ಅಂತ ಹೋಗುವಾಗ ಈ ಒಂದು ಸಿರಮ್ ಭಾಳನೇ ಯೂಸ್ ಆಗುತ್ತೆ. ಹಾಗೆ ಯೂಸ್ ಮಾಡಿರಿ ಮತ್ತು ಇದರದ್ದು ರಿಸಲ್ಟ್ ಹೆಂಗಿದೆ ಅಂತ ನನಗೂ ಕೂಡ ಹೇಳ್ರಿ. ಸಾಕಷ್ಟು ಜನ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ನಿಮಗಿನ್ನೂ ಕನ್ಫ್ಯೂಷನ್ ಇದ್ದಪ್ಪ ಅಂತಂದ್ರೆ ನೀವು ಯೂಟ್ಯೂಬಲ್ಲಿ ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿರಿ ಲಿವಾನ್ ಸಿರಮ್ ಚಲೋ ಐತಿಲ್ಲ ಅಂಥೇಳಿ ಅದರ ಕಂಟೆಂಟ್ ನೋಡಿ, ಅದರ ಪ್ರೈಸ್ ನೋಡಿ, ಅದರದ್ದು ಒಂದು ರಿವ್ಯೂ ನೋಡಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಆನ್ಲೈನಲ್ಲಿ ಕೂಡ ಸಿಗುತ್ತಾ, ಆಫ್ಲೈನಲ್ಲೂ ಕೂಡ ಸಿಗುತ್ತಾ. ಅಂದರೆ ಇವಾಗ ಮಾರ್ಕೆಟಲ್ಲಿ ಅಂಗಡಿಗಳಲ್ಲೆಲ್ಲ ಸಿಗುತ್ತಾ, ಅಪೋಲೋ ಶಾಪ್ ಇರುತ್ತಲ್ಲ ಮೆಡಿಕಲ್ದು, ಸೊ ಅಲ್ಲಿ ಕೂಡ ಇದು ಸಿಗುತ್ತಾ, ನೀವು ಆರಾಮ್ಸೆ ಬೈ ಮಾಡ್ಬೋದು. ನನಗಂತೂ ವೀಕಲ್ಲಿ 1 ಟೈಮು ನೀಟಾಗಿ ಹೇರ್ ಕೇರ್ ಮಾಡುವಾಗ ಈ ಥರ ಬಾಚ್ತಿರ್ತೀನಲ್ಲ, ಹಾಗೆ ಬಾಚ್ತಾನೇ ಇರ್ಬೇಕು ಅನಿಸುತ್ತೆ. ಅಷ್ಟೊಂದು ಇಷ್ಟ ಆಗಿಬಿಡ್ತದೆ ನನ್ನ ಕೂದಲು. ಸೊ ಫೈನಲ್ ಆಗಿ ಇವತ್ತಿನ ಲುಕ್ ಈ ರೀತಿಯಾಗಿತ್ತು. ನನ್ನ ಒಂದು ಔಟ್ಫಿಟ್ ಆಗಿರ್ಬೋದು, ನನ್ನ ಸ್ಕಿನ್ ಕೇರ್, ಹಾಗೆ ನನ್ನ ಒಂದು ಹೇರ್ ಕೇರ್ ಆಗಿರ್ಬೋದು, ಇವತ್ತಿನ ಒಂದು ಔಟ್ಲುಕ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ಕೂದಲಿಗೆ ಇಷ್ಟ ಆಯಿತು. ಹಾಗೆ ಕೂದಲಿಗೆ ಇವತ್ತು ಸಿಂಪಲ್ಲಾಗಿ ಆಯಿಲಿಂಗ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಚಿಕ್ ಶಾಂಪೂನ ಅಪ್ಲೈ ಮಾಡ್ಕೊಂಡಿದ್ದೆ. ಬೇರೆ ಯಾವ ಶಾಂಪೂ ಅಲ್ಲ, ಚಿಕ್ ಶಾಂಪೂ ಅಪ್ಲೈ ಮಾಡ್ಕೊಂಡಿದ್ದೆ ಇವತ್ತಿನ ಒಂದು ಹೇರ್ ವಾಶಲ್ಲಿ ಅಂತಲೇ ಹೇಳ್ಬೋದು. ನನಗೆ ಯಾವಾಗ ಹೇರ್ ವಾಶ್ ಮಾಡ್ತೀನಲ್ಲ ಅವಾಗೆಲ್ಲ ಕೈ ಆಡಿಸ್ಬೇಕನ್ನೋದು ಭಾಳ ಇಷ್ಟ ಆಗುತ್ತೆ. ಕೂದಲಲ್ಲಿ ಯಾವಾಗಲೂ ಕೈ ಇರುತ್ತೆ, ಇಡೀ ದಿನಾನೂ ಕೈ ಇರುತ್ತೆ. ಅಂದರೆ ಕೆಲಸ ಇದ್ದಾಗ ಅಲ್ಲ, ಕೆಲಸ ಇಲ್ಲದೆ ಇರುವಾಗ. ಅಂದರೆ ಇವಾಗ ನಾನು ಹೇರ್ ವಾಶ್ ಆದಮೇಲೆ ಸೊ ಹೇರ್ ಆರಿಸ್ಲಿಕ್ಕೆ ಏನು ಬಿಟ್ಟಿದ್ನಲ್ಲ, ಆ ಟೈಮಲ್ಲೆಲ್ಲ ಕೆಲಸ ಅದು ಮಾಡಿಕೊಂಡೆ. ಹೇರ್ಸು ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ನಾನು ಈ ರೀತಿ ಸ್ವಲ್ಪ
ಅದಕ್ಕೊಂಚೂರು ಮಸಾಜ್ ಕೊಟ್ಟಂಗೆ ಮಾಡ್ತೀನಿ. ಹಾಗೆ ನನ್ನ ಕೈಯಿಂದ ಅದನ್ನು ಸೆಟ್ ಮಾಡೋಕ್ಕೆ ಒಂದು ಟ್ರೈ ಮಾಡ್ತಿರ್ತೀನಿ. ಸೊ ಟೈಮ್ ಆಗಿತ್ತು, ಇವತ್ತು ಸಿಂಪಲ್ಲಾಗಿ ಏನಾದರೂ ಚಿಕನ್ ಬಿರಿಯಾನಿ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಈ ರೀತಿ ಎಲ್ಲ ಮಸಾಲನ ಹಾಕಿಟ್ಕೊಂಡು, ಸೊ ಬ್ಯಾಟರೆಲ್ಲ ರೆಡಿ ಇದೆ, ಇನ್ನೇನು ಒಗ್ಗರಣೆ ಕೊಡೋದು ಅಷ್ಟೇ. ಇವತ್ತಿನ ಒಂದು ಊಟಕ್ಕೆ ಇದಾಗಿತ್ತು. ನಾನು ನಾನ್ ವೆಜ್ ತಿಂತೀನೋ ತಿನ್ನಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಇವತ್ತಂದರೂ ಚಿಕನ್ ಏನದು ಚಿಕನ್ ಬಿರಿಯಾನಿ ರೆಡಿಯಾಗಿತ್ತು. ಸೊ ಇಷ್ಟನ್ನು ಹಾಕಿದ್ವಿ, ನೋಡ್ತಿರ್ಬೋದು. ಖಡಾ ಮಸಾಲೆ ಎಲ್ಲ ಹಾಕ್ಬಿಟ್ಟು ಆನಿಯನ್ನು ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟಿದ್ವಿ. ಈಗ ನಾನು ಮಸಾಲ ಎಲ್ಲ ರೆಡಿ ಆಗಿತ್ತಲ್ಲ, ಸೊ ಅಕ್ಕಿನ ನಾನು ನೆನೆಟ್ಕೋಬೇಕಾಗಿತ್ತು. ಅದಕ್ಕೆ ನಾನು ಬಾಸುಮತಿ ರೈಸ್ ಸ್ವಲ್ಪ ಖಾಲಿ ಆಗಿತ್ತು, ಸ್ವಲ್ಪ ಹೊರಗಡೆಯಿಂದ ಒಂದು 1/4 ಕಿಲೋ ಅಷ್ಟು ತಂದಿದ್ವಿ. ಅದನ್ನು ನಾನು ಈಗ ಇದರಲ್ಲಿ ಹಾಕಿ ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡು ಅದರಲ್ಲಿ ಆ್ಯಡ್ ಮಾಡಬೇಕು ಅಂಥೇಳಿ ವಾಶ್ ಮಾಡ್ತಾಯಿದ್ದೆ. ಇದು ಬಾಸುಮತಿ ರೈಸ್ ಒಂದು ಅರ್ಧ, ಹಾಗೆ ನಮ್ಮ ಒಂದು ಸೋನಾ ಮಸೂರಿ ಅಕ್ಕಿ ಇರುತ್ತಲ್ಲ, ಸೊ ಅದು ಕೂಡ ಅದನ್ನು ಹಾಕಿ ನಾನು ಇಲ್ಲಿ ವಾಶ್ ಮಾಡ್ಕೊತೀನಿ, ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ. ಫೈನಲಿ ಅನ್ನ ಮಾಡೋಕ್ಕೆ ಇಟ್ಟೀವಿ. ಸೀಟಿ ಇನ್ನೇನು ಹೊಡಿತದ, ಸೀಟಿ ಹೊಡೆಯೋ ತನಕ ಇವತ್ತು ಸಂಡೇ ಇತ್ತಲ್ಲ, ಸೊ ಕಾಯಿಪಲ್ಲೆ ಎಲ್ಲ ತಂದಿದ್ರು, ಅದನ್ನು ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಆಯಿತು. ಸೊ 1 ವೀಕ್ ಹೋಗಬೇಕು ಇದರಲ್ಲಿ ನೀಟಾಗಿ ಇಟ್ಕೊಂಡ್ರೆ, ಫ್ರಿಜ್ಜಲ್ಲಿ ನೀಟಾಗಿ ಇಟ್ಕೊಂಡ್ರೆ ಸಾಕು. ಇವುಗಳನ್ನು ಸ್ವಲ್ಪ ಟೊಮೊಟೊ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಸೊ ಒಂದಿಷ್ಟು ಕಾಯಿಪಲ್ಲೆಗಳನ್ನು ನಾನು ಸ್ವಲ್ಪ ಉಪ್ಪು ಹಾಕಿ ತೊಳೆದು ಇಟ್ಕೋತೀನಿ. ಅಂದರೆ ಇಮಿಡಿಯೇಟಾಗಿ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ಪದೇ ಪದೇ ನೀರಲ್ಲಿ ಕೈ ಹಾಕೋ ಅವಶ್ಯಕತೆ ಬೀಳೋದಿಲ್ಲ. ಹಾಗೆ ಈಸಿಯಾಗಿ ಅವೈಲೇಬಲ್ ಆಗಬೇಕು ನಮಗೊಂದು ಅಡುಗೆ ಮಾಡುವಾಗ. ಸೊ ಅದಕ್ಕೋಸ್ಕರ ಕೆಲವೊಂದು ಟಿಪ್ಸ್ ಇದ್ದಾವೆ, ಹೇಳಬೇಕು, ಶೇರ್ ಮಾಡ್ಕೋಬೇಕು. ಬಟ್ ಡೈಲಿ ವ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೋ ಇಲ್ಲ ಅಂತ ಡೌಟಲ್ಲಿ ನಾನು ವಿಡಿಯೋಸ್ ಹಾಕಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು, ನಾನು ಟೊಮೊಟೊ ಹಾಗೆ ಮೆಣಸಿನ್ಕಾಯಿನ ನಾನು ತೊಳೆದಿಟ್ಕೋತೀನಿ. ಯಾಕಪ್ಪ ಅಂತಂದರೆ, ಈಗ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಅಡುಗೆ ಮಾಡ್ತಿರ್ತೀವಿ, ಪದೇ ಪದೇ ನೀರಲ್ಲಿ ವಾಶ್ ಮಾಡಿರೋದು ಅದು ನನಗೆ ಇಷ್ಟ ಆಗಲ್ಲ. ಸೊ ಪದೇ ಪದೇ ಮೆಣಸಿನ್ಕಾಯಿ ವಾಶ್ ಮಾಡೋದು, ಟೊಮೊಟೊ ವಾಶ್ ಮಾಡೋದು, ಅದನ್ನೆಲ್ಲ ಇಗ್ನೋರ್ ಮಾಡ್ತೀನಿ. ಪೆಂಡಿಂಗ್ ಅಂತಂದರೆ ಕೊತ್ತಂಬರಿ ಅಷ್ಟೇ. ಕೊತ್ತಂಬರಿ ವಾಶ್ ಮಾಡೋಕ್ಕಾಗೋದಿಲ್ಲ, ವಾಶ್ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಸ್ಟೋರ್ ಮಾಡಿ. ಸೊ ಹಂಗಾಗಿ ಅದನ್ನು ಬೇಕಾದರೆ ನಾನು ಆರಾಮ್ಸೆ ಅಡುಗೆ ಮಾಡುವಾಗ ಸ್ವಲ್ಪ ವಾಶ್ ಮಾಡ್ಕೊತೀನಿ ಅಷ್ಟೇ. ಅದರ್ವೈಸ್ ಯಾವುದಕ್ಕೂ ಕೂಡ ನಾನು ನೀರಲ್ಲಿ ಕೈ ಹಾಕಲ್ಲ. ಕಾಯಿಪಲ್ಯ ಕೂಡ ಅಷ್ಟೇ, ಏನಾದರೂ ತೊಳೆಯುವಾಗ ರಾತ್ರಿನೇ ವಾಶ್ ಮಾಡಿ ಇಟ್ಕೊಂಡು ಮಾರ್ನಿಂಗಲ್ಲಿ ಸೀದಾ ಅಡುಗೆ ಮಾಡೋದು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.